ಹಾಯ್ ಎವ್ರಿವನ್, ಅವೇಕ್ನಿಂಗ್ ವಿತ್ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೇನುತುಪ್ಪದ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸನ್ನು ತಿಳ್ಕೊಳ್ಳೋಣ. ತಾವೆಲ್ಲರೂ ಕಳೆದ ಹಲವಾರು ವರ್ಷಗಳಿಂದ ಪೇಪರ್ನಲ್ಲಿ ಹೆಲ್ತ್ ಆರ್ಟಿಕಲ್ಸಲ್ಲಿ ನೋಡಿರ್ಬೋದು. ವೆಯ್ಟ್ ಲಾಸ್ ಟಿಪ್ಸ್ ಆಗಿ ಜೇನುತುಪ್ಪವನ್ನು ಬಿಸಿನೀರಿನೊಂದಿಗೆ ಸ್ವಲ್ಪ ನಿಂಬು ರಸ ಸೇರಿಸಿ ಸೇವನೆ ಮಾಡಿದರೆ ಬೇಗ ತೂಕ ಇಳಿಯುತ್ತೆ ಅಂತೇಳಿ. ಬಟ್ ಇದರಿಂದಾಗಿ ಎಷ್ಟು ಹೆಲ್ತ್ ಹೆಜಾರ್ಡರ್ಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಬನ್ನಿ, ಆಯುರ್ವೇದ ಈ ಜೇನುತುಪ್ಪದ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಹನಿ ಈಸ್ ಎ ನ್ಯಾಚುರಲ್ ಮಿಕ್ಸ್ಚರ್ ಆಫ್ ಫ್ರಕ್ಟೋಸ್, ಗ್ಲೂಕೋಸ್ ಅಲಾಂಗ್ ವಿತ್ ಸಮ್ ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇದರ ಕೆಮಿಕಲ್ ಕಾಂಪೋಸಿಷನ್ ಅಂದರೆ 80-85% ಕಾರ್ಬೋಹೈಡ್ರೇಟ್ಸ್, 15-17% ವಾಟರ್, 0.3% ಪ್ರೋಟೀನ್, 0.2% ಅಮಿನೋ ಆ್ಯಸಿಡ್ಸ್ ಮತ್ತು ವಿಟಮಿನ್ಸ್ ಇದರಲ್ಲಿ ಇರುತ್ತೆ. ಆಯುರ್ವೇದದ ಪ್ರಕಾರ ಇದನ್ನು ಇಂಟರ್ನಲಿ ಯೂಸ್ ಮಾಡ್ಬೋದು, ಅಂದರೆ ಓರಲಿ ನಾವು ಏನು ಯೂಸ್ ಮಾಡ್ತೇವಲ್ಲ ಹಾಗೆ ಔಷಧಿಯ ರೂಪದಲ್ಲಿ ಉಪಯೋಗ ಮಾಡ್ಬೋದು. ಹಾಗೆ ಎಕ್ಸ್ಟರ್ನಲ್ ವೂಂಡ್ಗಳಿಗೆ ಅಪ್ಲೈ ಮಾಡ್ಬೋದು. ಹಾಗೆ ಇಟ್ ಈಸ್ ಮೈನ್ಲಿ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಐ ಡಿಸೀಸ್, ಕಾಫ್, ಥಸ್ಟ್, ಫ್ಲೆಗ್ಮಾ, ಹಿಕಾಪ್ಸ್, ಬ್ಲಡ್ ಇನ್ ವಾಮಿಟ್, ಲೆಪ್ರಸಿ, ಡಯಾಬಿಟೀಸ್, ಒಬೆಸಿಟಿ, ವರ್ಮ್ ಇನ್ಫೆಸ್ಟೇಷನ್, ಅಸ್ತಮಾ, ಡಯೇರಿಯಾ ಆ್ಯಂಡ್ ಹೀಲಿಂಗ್ ವೋಂಡ್ಸ್, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ಬೋದು. ಇಟ್ ಈಸ್ ಎ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಸಹ ಹೌದು. ಡ್ರೈ ಮತ್ತು ವೆಟ್ ಕಾಫ್ನಲ್ಲಿ ಇದನ್ನು ಪೆಪ್ಪರ್ ಪೌಡರ್ನ ಜೊತೆಗೆ ಯೂಸ್ ಮಾಡ್ಬೋದು. ಕಫ ಮತ್ತು ವಾತಶಾಮಕ, ಹಾಗೆ ಪಿತ್ತ ಪ್ರಚೋದಕ, ಕಫದೋಷಹರ ಮತ್ತು ಮೇದಧಾತು ವೃದ್ಧಿಯಲ್ಲೂ ಸಹ ಇದನ್ನು ಉಪಯೋಗ ಮಾಡಬಹುದು. ಜೇನುಹುಳುಗಳು ಹೂವಿನಿಂದ ಹೂವಿಗೆ ಹಾರ್ತಾ ಹೂವಿನಲ್ಲಿರುವ ಸಕ್ಕರೆ ಪಾಕದಂತಿರುವ ಮಕರಂದ ಅಂದರೆ ನೆಕ್ಟರನ್ನು ತನ್ನ ಬಾಯಿಯಲ್ಲಿರುವ ಕೊಳವೆಗಳ ಮೂಲಕ ಹೀರ್ಕೊಂಡು ಜೇನುಗೂಡಿಗೆ ಬಂದು ಜೇನುಗೂಡಿನಲ್ಲಿರುವ ಕಿಂಡಿನಲ್ಲಿ ಸಂಗ್ರಹ ಮಾಡಿ ಇಡುತ್ತೆ. ಸೊ ಈ ಮಕರಂದ ಜೇನುಹುಳುವಿನ ಹೊಟ್ಟೆಯಲ್ಲಿರುವ ಕೆಮಿಕಲ್ ಅಂದರೆ ರಾಸಾಯನಿಕ ಕಿಣ್ವಗಳೊಂದಿಗೆ ಸೇರಿಕೊಂಡು ಅದರ ಕೆಮಿಕಲ್ ಕಾಂಪೋಸಿಷನ್ ಮತ್ತು pH ವ್ಯಾಲ್ಯೂನ ಚೇಂಜ್ ಮಾಡ್ಕೊಳ್ಳುತ್ತೆ. ನಂತರ ಆ ಹುಳುಗಳು ಅವುಗಳನ್ನ ಸಂಗ್ರಹ ಮಾಡಿ ಇಡುತ್ತೆ. ಸೊ ಇಂತಹ ಒಂದು ನ್ಯಾಚುರಲ್ ಆಗಿ ಹೈಲಿ ಪ್ರೊಸೆಸ್ಡ್ ಆದಂತಹ ಜೇನುತುಪ್ಪವನ್ನು ನಾವು ಮನಸ್ಸಿಗೆ ಬಂದಂತೆ ಹೇಗೆ ಬೇಕೋ ಹಾಗೆ ಉಪಯೋಗ ಮಾಡಿದ್ದೇ ಆದಲ್ಲಿ ಅದರಿಂದ ಅಡ್ಡ ಪರಿಣಾಮಗಳೇ ಜಾಸ್ತಿ. ಆದ್ದರಿಂದ ಇದನ್ನು ಉಪಯೋಗ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಉಪಯೋಗ ಮಾಡಬೇಕಾಗತ್ತೆ. ಸೊ ಇಂತಹ ಒಂದು ಜೇನುತುಪ್ಪವನ್ನು ನಾವು ಹೀಟ್ ಮಾಡೋದಾಗಲಿ ಅಥವಾ ಬಿಸಿ ನೀರಿನೊಂದಿಗೆ ಬಿಸಿ ಹಾಲಿನೊಂದಿಗೆ ಸೇವನೆ ಮಾಡಿದ್ದೆ ಅಂತಾದಲ್ಲಿ ಅದು ಇಮಿಡಿಯೇಟಾಗಿ ಟಾಕ್ಸಿನನ್ನು ಬಿಡುಗಡೆ ಮಾಡುತ್ತೆ. ಈ ಟಾಕ್ಸಿನ್ನು ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗೂ ಜಠರ ಮತ್ತು ಸಣ್ಣ ಕರಳಿನ ಒಳಪದರವನ್ನು ಹಾಳು ಮಾಡುತ್ತೆ. ಹಾಗೂ ಅಬ್ಸಾರ್ಪ್ಷನ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಜೊತೆಗೆ ತ್ರಿದೋಷಗಳ ಇಂಬ್ಯಾಲೆನ್ಸಿಗೆ ಕಾರಣ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಡ್ರೈನೆಸ್ ಮಾಡುತ್ತೆ. ಜೊತೆಗೆ ಜಾಯಿಂಟ್ನಲ್ಲಿರುವಂತಹ ಸ್ನಿಗ್ಧತೆ ಅಥವಾ ಸೈನೋವಿಲ್ ಫ್ಲೂಯಿಡನ್ನು ಡ್ರೈನೆಸ್ ಮಾಡೋದ್ರ ಮೂಲಕ ಸಂಧಿವಾತವನ್ನು ಸಹ ಬರ್ಬೋದು. ಚರ್ಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಕಾರಗಳು ಶುರುವಾಗಬಹುದು. ಹಾಗೆ ಮಲಬದ್ಧತೆ ಆಗಬಹುದು ಹಾಗೂ ರಕ್ತಸ್ರಾವ ಆಗ್ಬೋದು. ಸೊ ಹಲವಾರು ಸಮಸ್ಯೆಗೆ ಕಾರಣವಾಗಬಲ್ಲಂತಹ ಈ ಒಂದು ಮಿತ್ತನ್ನು ನಾವು ದೂರ ಮಾಡಿಕೊಳ್ಳೇಬೇಕು. ಇಲ್ಲವಾದಲ್ಲಿ ಗಂಭೀರ ರೋಗಕ್ಕೆ ಇದು ಕಾರಣ ಆಗಬಹುದು. ಅನಾರೋಗ್ಯಕ್ಕೆ ಹಲವಾರು ಕಾರಣಗಳು. ಯಾವ ಒಂದು ಕಾರಣದಿಂದ ಈ ರೋಗ ಬರುತ್ತೆ ಅನ್ನೋದೇ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ನಾವು ಆರೋಗ್ಯವಂತರಾಗಿದ್ದಾಗ ಅಷ್ಟೊಂದು ಪ್ರಾಬ್ಲಮ್ ಏನೂ ಅನಿಸೋದಿಲ್ಲ. ಯಾವಾಗ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಗಾಬರಿಗೊಳ್ತೇವೆ, ಟೆನ್ಷನ್ ಆಗುತ್ತೆ, ಇನ್ನಿಲ್ಲದ ಪರದಾಟವನ್ನು ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಗೊಂದಲದಲ್ಲಿ ಬೀಳುವ ಬದಲು ಆಯುರ್ವೇದದಲ್ಲಿ ಉಲ್ಲೇಖಿತವಾದಂತಹ ಆಚಾರ್ಯರು ತಿಳಿಸಿದಂತಹ ದಿನಚರ್ಯ, ಋತುಚರ್ಯ, ವಿರುದ್ಧಾಹಾರದ ಬಗ್ಗೆ ಮಾಹಿತಿ, ಆಹಾರ ಸೇವನಾ ವಿಧಿವಿಧಾನವನ್ನು, ಸದ್ವೃತ್ತವನ್ನು ಪಾಲಿಸಿದ್ದೇ ಆದಲ್ಲಿ ನಾವು ದೀರ್ಘಕಾಲ ಆರೋಗ್ಯವಂತರಾಗಿ ಬದುಕಬಹುದು. ಹಾಗೆ ನಾವು ಅಂದ್ಕೊಂಡಿರುವ ಸಾಧನೆಯನ್ನು ಸಹ ಮಾಡಬಹುದು. ಆಯುರ್ವೇದ ಆಚಾರ್ಯರು ಸಾಮಾನ್ಯವಾಗಿ ಕೆಮ್ಮಿಗೆ ಚೂರ್ಣವನ್ನು ಕೊಡಬೇಕಾದ್ರೆ ಇದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಳ್ಳಿ ಮತ್ತು ಕೆಲವೊಂದು ಔಷಧಿಗಳನ್ನು ಜೇನುತುಪ್ಪದ ಒಳಗೆ ಮಿಕ್ಸ್ ಮಾಡಿ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾರೆ. ಆದರೆ ಎಲ್ಲೂ ಸಹ ಬಿಸಿ ಮಾಡಿ ಅಥವಾ ಬಿಸಿ ಪದಾರ್ಥಗಳೊಂದಿಗೆ ಸೇವನೆ ಮಾಡಿ ಅಂತೇಳಿ ಹೇಳೋದಿಲ್ಲ. ಸೊ
ಈ ಜೇನುತುಪ್ಪದ ಬಗ್ಗೆ ಸಾಕಷ್ಟು ವಿವರಗಳು ಇವೆ. ನಾವು ಮುಂದಿನ ಎಪಿಸೋಡಲ್ಲಿ ಜೇನುತುಪ್ಪವನ್ನು ಯಾರು ಸೇವನೆ ಮಾಡಬಾರ್ದು, ಯಾರು ಸೇವನೆ ಮಾಡಬಹುದು, ಇದು ವೆಯ್ಟ್ ಲಾಸಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ತುಂಬ ಕೃಶರಾಗಿರೋರು ಅಂದರೆ ಸಪೂರವಾಗಿರುವವರು ಇದನ್ನು ಸೇವನೆ ಮಾಡೋದ್ರಿಂದ ಯಾವ ರೀತಿಯಲ್ಲಿ ಅವರು ವೆಯ್ಟ್ ಗೇನ್ ಮಾಡಬಹುದು, ಹಾಗೂ ಪ್ರತಿದಿನ ನಾವು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು, ಹೇಗೆ ಸೇವನೆ ಮಾಡಬೇಕು, ಹಾಗೆ ಯಾವಾಗ ಸೇವನೆ ಮಾಡಬೇಕು ಮತ್ತು ಯಾವ ಕಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಈ ಎಲ್ಲ ಡೀಟೇಲ್ಗಳನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು.